ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರಗಳು. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಆಳೂರು ಹಾದಿನಂತಿಕ್ಕು ಎಂದು ಹೇಳಿದ ಸರ್ವಜ್ಞನವರ ವಚನಗಳನ್ನ ಈ ಕ್ಷಣದಲ್ಲಿ ನೆನೆಸ್ಕೊಳ್ತಾ, ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಶ್ರೀ ಗೋರಕ್ಷನಾಥ ಕಿರಿಯ ಪ್ರಾಥಮಿಕ ಶಾಲೆ ಬನಾಟಿಯಲ್ಲಿ. ಇವತ್ತು ನಾವು ಈ ಶಾಲೆಗೆ ಬಂದಿದ್ದೇವೆ. ಇವತ್ತು ಏನಪ್ಪಾ ವಿಶೇಷ ಅಂದ್ರೆ, ಈ ಶಾಲೆಯ ದಶಮಾನೋತ್ಸವ ಸಂದರ್ಭ. ಇಂತಹ ದಶಮಾನ ಸಂದರ್ಭದಲ್ಲಿ ನಾವಿದ್ದೀವಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವಂತೆ ಶಿಕ್ಷಣ ಅನ್ನುವುದು ಸಮಾಜದಲ್ಲಿರುವಂತಹ ಅತ್ಯುತ್ತಮ ಘಟಕ. ಅಂತಹ ಶಿಕ್ಷಣವನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಿರುವ ಶ್ರೀ ಗೋರಕ್ಷನಾಥ ಶಾಲೆಯಲ್ಲಿ ಇವತ್ತು ನಾವಿದ್ದೇವೆ. ಈ ಶಾಲೆಯ ಬಗ್ಗೆ ತಿಳಿದುಕೊಳ್ಳೋಣ, ಶಾಲೆಯ ಶಿಕ್ಷಕರನ್ನ ಭೇಟಿಯಾಗೋಣ, ಅಲ್ಲಿರುವ ಮುದ್ದು ವಿದ್ಯಾರ್ಥಿಗಳನ್ನ ಭೇಟಿಯಾಗೋಣ. ಮತ್ತು ಪ್ರಮುಖವಾಗಿ ಇವತ್ತು ದಶಮಾನೋತ್ಸವ ಕಾರ್ಯಕ್ರಮ ಇರುವುದರಿಂದ ಈ 10 ವರ್ಷದಲ್ಲಿ ಈ ಶಾಲೆ ಈ ಸಮಾಜಕ್ಕೆ ನೀಡಿರುವ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ನಮ್ಮ ಶಾಲೆಯನ್ನು ನೋಡೋಣ ಬನ್ನಿ ಎಲ್ಲರೂ.
ಯಶಸ್ಸಿನ ದಾರಿ ಒಳಗೆ ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಪಾಲನ್ನ ತೆಗೆದುಕೊಂಡ್ರು. ಅದನ್ನ ಯಶಸ್ವಿ ಬಹಳ ಸಂತೋಷದಿಂದ ಈಗ 1 ರಿಂದ 5ನೇ ತರಗತಿವರೆಗೆ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಶಾಲೆ ನಡೆಸ್ಕೊತಾ ಬಂದೈತಿ. ಪ್ರತಿ ವರ್ಷ ನಾಥಪಂಥ ಸಮುದಾಯ ನಮ್ಮ ನಾಥಪಂಥ ಸಮುದಾಯ ಆಗಿದ್ದು ಈ ಬನಟ್ಟಿಯ ಸುತ್ತಮುತ್ತಲಿನ 19 ಗ್ರಾಮಗಳಿಗೆ ನಮ್ಮ ನಾಥ ಸಮಾಜದ ಪ್ರಮುಖ ದೇವಸ್ಥಾನ ಗುರು ದತ್ತಾತ್ರೇಯ, ಗುರು ಗೋರಕ್ಷನಾಥರು ಹಾಗೂ ಕಾಲಭೈರವನಾಥ, ನಾಗನಾಥ ಹಾಗೂ ನವಗ್ರಹಗಳ ದೇವಸ್ಥಾನ ಇದ್ದು, ಹಾಗೂ ಈ ಸ್ಕೂಲನ್ನು ಈ ಗೋರಕ್ಷನಾಥ ಶ್ರೀ ಗುರು ಗೋರಕ್ಷನಾಥರ ಸ್ಕೂಲನ್ನು ಪ್ರಾರಂಭ ಮಾಡಿ ಈ ವರ್ಷ 10 ವರ್ಷಗಳಾಗಿ ಈ ಭಾಗದಲ್ಲಿ ಅತ್ಯಂತ ಪ್ರಮುಖ ಶಾಲೆಯಾಗಿದೆ. ಹಾಗೂ ಸಮಾಜದ ಬಡ ಮಕ್ಕಳಿಗೆ, ನಮ್ಮ ನಾಥ ಸಂಪ್ರದಾಯದ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸಗಳನ್ನ ಕೊಡುತ್ತಿದ್ದೇವೆ. ಹಾಗೂ ಇಲ್ಲಿ ಶಾರದೆ ದಯ ಪಾಲಿಸು ಈ ಬಾಳನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪರಶುರಾಮ್ ರಾವಳ್ ಅಂತ, ಹುನ್ನೂರು ಅವರು. ನಮ್ಮ ಗೋರಖನಾಥ್ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ನಿರ್ದೇಶಕನಾಗಿ ಮುಂದುವರಿತಾ ಇದ್ದೇನೆ. 10 ವರ್ಷಗಳಿಂದ ನಾವು ಈ ಸಂಸ್ಥೆಯಲ್ಲಿ ನಿರ್ವಹಿಸ್ತಾ ಇದ್ದೀವಿ. 10 ವರ್ಷಗಳ ಹಿಂದೆ ಅಂದ್ರೆ 1ನೇ ವರ್ಷ ಪ್ರಾರಂಭವಾದಾಗ ಕೇವಲ 43 ಮಕ್ಕಳಿಂದ ನಮ್ಮ ಈ ಶಾಲೆ ಪ್ರಾರಂಭವಾಯಿತು. ಇಲ್ಲಿವರೆಗೆ ಈಗ 243 ಮಕ್ಕಳಿದ್ದೇವೆ. 43 ಮಕ್ಕಳಿಂದ ಈಗ 243 ಮಕ್ಕಳವರೆಗೆ ಬರಬೇಕಾದ್ರೆ ನಮ್ಮ ನಿರ್ದೇಶಕ ಮಂಡಳಿಯವರು, ಶಿಕ್ಷಕರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ಅವರಿಗೆ ಗೊತ್ತಿದ್ದಂತ ವಿಷಯ. ಅಲ್ಲಿಂದ ಇಲ್ಲಿವರೆಗೆ ನಾವು ಮುಂದುವರಿಕೊಂಡು ಬಂದಿದ್ದೀವಿ. ಸುಧಾರಣೆ ಹಂತದಲ್ಲಿಯೇ ನಾವು ಮುಂದುವರಿತಾ ಇದ್ದೇವೆ. ಇದಕ್ಕೆ ಸಮಾಜದ ಸಹಕಾರ ಇದೆ. ಅದರ ಜೊತೆಗೆ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ನೆರೆಮನೆ, ಇಲ್ಲಿ ಈ ಶಾಲೆಯ ಹತ್ತಿರ ಇರ್ತಕ್ಕಂಥ ನೆರೆಹೊರೆಯವರು ಅವರು ಬಂದು ಇಲ್ಲಿ ಅಡ್ಮಿಷನ್ ಮಾಡಿ ನಮ್ಮ ಶಾಲೆಗೆ ಸಹಕಾರ ನೀಡಿದರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಮಾಜದವರು ಮೊದಲು ಇಲ್ಲಿ ಅಡ್ಮಿಷನ್ ಮಾಡಿದ್ರು. ಹೀಗಾಗಿ 43 ಮಕ್ಕಳಿಂದ 273 ಮಕ್ಕಳವರೆಗೆ ಇಲ್ಲಿವರೆಗೆ ಮುಂದುವರೆದುಕೊಂಡು ಬಂದಂತ ಈ ನಮ್ಮ ಶಿಕ್ಷಣ ಸಂಸ್ಥೆಯು 10 ವರ್ಷಗಳನ್ನು ಪೂರೈಸಿದೆ. ನಮಸ್ಕಾರ. ನಾವು ಮಾಂತೇಶ್ ರಾವಳ್ ಅಂತೇಳಿ ಡೈರೆಕ್ಟ್ರು. ಈ ಶಾಲೆ ಬೆಳವಣಿಗೆ ಬದಲಾಗ್ಲಿ, ಅಭಿವೃದ್ಧಿ ಬದಲಾಗ್ಲಿ ಹೇಳಬೇಕಾದ್ರೆ ಏನಂದ್ರ, ಇದು ಶಾಲೆ ಕಟ್ಟಬೇಕಂತ ಹೇಳಿ ನಾವೆಲ್ಲರೂ ತಾನಪ್ಪ ಅಧ್ಯಕ್ಷರಾಗ್ಲಿ, ನಾವೆಲ್ಲರೂ ಹಿರಿಯರು ಕೂಡಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿಕಿಸಿಂದ ಇದನ್ನ ಒಂದು ಶಾಲೆ ಮಾಡೋಣ ಅಂತೇಳಿ ವಿಚಾರ ಮಾಡಿ ಆ ಪ್ರಕಾರ ನಾವು ಶಾಲೆನೂ ಕಟ್ಟಿದೀವಿ. ಶಾಲೆ ಐತೆ ಅನ್ನೋದು ಜನರಿಗೆ ಗೊತ್ತಾಗ್ಬೇಕಾದ್ರ ನಾವೇನ್ ಮಾಡಿದ್ವಿ ಅಂದ್ರೆ ಜಾಹೀರಾತು ಪ್ರಿಂಟ್ ಮಾಡಿ ಆಮ್ಯಾಗ ನಮ್ಮ ಹುಡಿಯದ ಮನಿ ಸರ್ನ ಕರ್ಕೊಂಡು ಎಲ್ಲ ಮನಿ ಹೋಗಿ ಮತ್ತು ನಾವು ಗೋರಖ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದೇವೆ, ಶಾಲೆ ಕಟ್ಟಿದ್ದೇವೆ. ಮತ್ತು ಶಾಲೆಗೆ ನೀವು ತಮ್ಮ ಮಕ್ಕಳನ್ನೆಲ್ಲರೂ ಕಳಿಸ್ಕೊಡಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿವಿ. ನಮ್ಮ ದತ್ತಾತ್ರೇಯ ಗುಡಿ ಏರಿಯಾ ಆಗಲಿ, ಸದಾಶಿವನ ಗುಡಿ ಏರಿಯಾ ಆಗಲಿ, ಬಲಶಂಕರಿ ಗುಡಿ ಏರಿಯಾ ಆಗಲಿ, ಆಮ್ಯಾಗ ಬಸವನ ದೇವ್ರ ಗುಡಿ ಏರಿಯಾ ಆಗಲಿ, ಆಮ್ಯಾಗ ಗಣಪತಿ ಗುಡಿ ಏರಿಯಾ ಆಗಲಿ, ಹೀಗೆ ಎಲ್ಲ ಹಲವಾರು ಕಡೆ ನಾವು ತಿರುಗಾಡಿ ಗಲ್ಲಿಯಲ್ಲಿ ಎಲ್ಲ ತಿರುಗಾಡಿ ಮತ್ತು ನಾವು ಈ ಥರ ಶಾಲೆ ಕಳಿಸ್ಕೊಡತ್ತಿದ್ವಿ. ಆ ಪ್ರಕಾರ ಈಗ ನಾವು ಸರ್ವೆ ಮಾಡಿದ ಲೆಕ್ಕದ ಪ್ರಕಾರ ಒಂದು 43 ಹುಡುಗ ಆಗಿದ್ರು ಅವಾಗ. ಈಗ 300ಕ್ಕೂ ಹೆಚ್ಚಾಗಿದ್ದವ್ರೆ. ಆ ಪ್ರಕಾರ ಅಭಿವೃದ್ಧಿ ಜಾಸ್ತಿ ಆಗಿದೆ. ಇನ್ನೂ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ಬೆಳಕಾಗಿಸು ಹೇ ಶಾರದೆ.
myself Madhu S. Vasmani. I am assistant teacher of Gorakshanath LPS School, Banahatti. I taking LKG class and class teacher. Hi everyone, myself Guru Jamkandi. Now I am assistant teacher of Gorakshanath LPS Banati. ನಮ್ಮ ಶಾಲೆ ಬಗ್ಗೆ ಹೇಳಬೇಕಾದ್ರೆ ವಿಶಾಲವಾದ ಮೈದಾನವಿದೆ, ವಿಶಾಲವಾದ ಬೃಹತಾಕಾರದ ಕೊಠಡಿಗಳಿದೆ. ಮಕ್ಕಳು ಕಲಿಯಬೇಕಂದ್ರೆ ಕಲಿಕೋಪಕರಣಗಳು, ಪಾಠೋಪಕರಣಗಳು, ಪೀಠೋಪಕರಣಗಳು ಎಲ್ಲ ಇವೆ. ಅದರಂತೆ ಮಕ್ಕಳಿಗೆ ITC ಬೇಸಿಸ್ ಮೇಲೆ ಪಾಠಗಳನ್ನು ಬೋಧನೆ ಮಾಡಲು ವಿಶಾಲವಾದ ಪ್ರೊಜೆಕ್ಟರ್ ರೂಮ್ ಇದೆ. ಅದೇ ರೀತಿಯಾದಂತೆ ಆಟವಾಡಲು ಎಲ್ಲ ಆಟೋಪಕರಣಗಳಿವೆ. ಹೀಗೆ ಹೇಳುವಂತೆ ಹೋದರೆ ಒಂದು ಮಗುವಿನ ಸಾಮಾಜಿಕ, ಬೌದ್ಧಿಕ, ಆಧ್ಯಾತ್ಮಿಕ ವಿಕಸನವಾಗಲು ಬೇಕಾದಂತಹ ಎಲ್ಲ ಉಪಕರಣಗಳು ನಮ್ಮ ಶಾಲೆಯಿವೆ. ನೋಡಿ ಸ್ನೇಹಿತರೆ, ಪರಿಸರ ಮತ್ತು ವಿಜ್ಞಾನದಂತಹ ಕಠಿಣ ವಿಷಯಗಳನ್ನ ಕೇವಲ ಥಿಯರಿ ರೂಪದಲ್ಲಿ ಹೇಳಿಕೊಡದೆ ಆಯಾ ಪಾಠಗಳನ್ನ ಪ್ರಯೋಗಾಲಯದಲ್ಲಿ ಮಕ್ಕಳನ್ನ ಒಯ್ದು ಚಟುವಟಿಕೆಗಳನ್ನ ಮಾಡಿ ತೋರಿಸುವುದರ ಮೂಲಕ ಹೇಳಿಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳ ಅರ್ಥೈಸುವಿಕೆಯ ಪ್ರಕ್ರಿಯೆಯು ಹೆಚ್ಚಾಗಿ ಆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಗೋರಖ್ನಾಥ್ ಶಾಲೆ ವತಿಯಿಂದ ನಮಗೆ ಚಲೋ ಅನ್ಸೈತಿ. ಮತ್ತು ಆಮೇಲೆ ಎಜುಕೇಶನ್ ಚಲೋ ಐತಿ. ಸರ್ಗಳು ಎಲ್ಲ ಥರನೂ ಚಲೋ ಮಾಡ್ತಾರೋ. ಇಲ್ಲಿ ಕೇರ್ ತಗೋತಾರ, ಎಲ್ಲ ಅನುಕೂಲ ಐತಿ ನಮಗೆ. ನಮ್ಮ ಹುಡುಗರು ಶಾಲಿಗೆ ಬರ್ತಾರೆ ಇಲ್ಲಿ ಗೋರಕ್ಷನಾಥ್ನಲ್ಲಿ. ಚಲೋ ಐತಿ, ಮತ್ತು ಶಿಕ್ಷಣ ಚಲೋ ಐತಿ, ಟೀಚರು ಚಲೋ ಅದಾರ್ರಿ, ನಮ್ಮ ಹೆಡ್ ಮಾಸ್ಟರು ಚಲೋ ಅದಾರ್ರಿ. ಮತ್ತೇನು ಕಿರಿಕಿರಿ. ನಮಸ್ಕಾರ, ನನ್ನ ಹೆಸರು ಹಸೀನಾ ಹುಡೇದ್ಮನಿ. ನಾನು ಈಗ 2, 3, 4ನೇ ತರಗತಿಗಳಲ್ಲಿ ಕನ್ನಡ ಹಾಗೂ ಸೋಷಿಯಲ್ ವಿಷಯಗಳನ್ನು ಹೇಳುತ್ತೇನೆ. ನಾನು ಗೋರಕ್ಷನಾಥ್ ಶಾಲೆಗೆ ಬಂದಾಗ ನಮ್ಮ ಶಾಲೆಯ ಅಧ್ಯಕ್ಷರು ಅಂದರೆ 2014, 2015ನೇ ಇಸ್ವಿಯಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ TK ರಾವಳ್ ಸರ್ ಹಾಗೂ ಆಡಳಿತ ಮಂಡಳಿಯವರು ನನ್ನೊಂದಿಗೆ ಸರ್ವೆ ಮಾಡಿ LKG ಕ್ಲಾಸಿನಲ್ಲಿ 44 ಮಕ್ಕಳು ಪ್ರವೇಶಾತಿಯನ್ನು ಪಡೆಯುವಂತೆ ಮಾಡಿದರು. ಅದರಂತೆ ಆ ವರ್ಷಗಳಲ್ಲಿ ನಾವು ಗ್ಯಾದರಿಂಗ್ ಟೈಮ್ನಲ್ಲಿ ಆ 44 ಮಕ್ಕಳನ್ನು ಇಟ್ಟುಕೊಂಡು ನಾವು ಗ್ಯಾದರಿಂಗ್ ಟೈಮನ್ನು ಯಶಸ್ವಿಗೊಳಿಸಿದೆವು. ಅದರಂತೆ ಪಾಲಕರು ಕೂಡ ಅಷ್ಟೇ ಹುಮ್ಮಸ್ಸಿನಿಂದ ನಮಗೆ ನಮ್ಮ ಜೊತೆಗೆ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಲ್ಲಿಂದ ಇಲ್ಲಿಯವರೆಗೆ ನಾವು ಈ ಶಾಲೆಯನ್ನು ಮುಂದುವರಿಸುತ್ತಾ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಆ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಪಾಲಕರು ಕೂಡ ನಮ್ಮ ಜೊತೆ ಪಾಲ್ಗೊಂಡು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ತುಂಬಾ ಚಿರಋಣಿಯನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಐ ಆಮ್ ಅಂಬಿಕಾ ಸಿದ್ದರಾಮ್ ಕೌಂಚೆ. ಐ ಆಮ್ ವರ್ಕಿಂಗ್ ಇನ್ ಗೋರಕ್ಷನಾಥ್ LPS Banati as an assistant teacher. Hi everyone, myself S.H. Jare. I am working as an assistant teacher in Gorakshanath LPS Banati. I am class teacher of 3rd standard. I teach the science and GK subjects to 3rd, 4th and 2nd class students. Hello everyone, I am Vidya Matpati. I have come to work as an assistant teacher in Gorakshanath.
I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks. This last spit slow, speak fast. Knock the roast, I can gas. Think I'm okay at last, but I don't know what that can erase all the past and the pettiness. A reflection of the emptiness. Hilarious, you think you're worth my time. You're delirious, mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last. And to believe in what you got, you was built to last. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಮಧ್ಯಾಹ್ನ ಮಕ್ಕಳ ಊಟ ಬಿಟ್ಟಾಗ ಊಟ ಮುಗಿದ ನಂತರ ಶಾಲೆ ಹೆಡ್ ಮಾಸ್ತರು ಮತ್ತು ಇನ್ನಿತರ ಗುರುಗಳು ಪ್ರತಿಯೊಂದು ಮಗುವಿನ ಊಟದ ಬಾಕ್ಸ್ ಅನ್ನ ಚೆಕ್ ಮಾಡ್ತಾರೆ. ಇಲ್ಲಿ ಇದರ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಆ ಮಗು ಸರಿಯಾಗಿ ಊಟ ಮಾಡಿದೆಯೋ ಅಥವಾ ಡಬ್ಬಿಯಲ್ಲಿ ಏನಾದ್ರೂ ಹಾಗೆ ಊಟ ಉಳಿಸಿದೆಯೋ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ತಾರೆ. ಈ ಒಂದು ಮಕ್ಕಳ ಬಗ್ಗಿನ ಅತಿಯಾದ ಕಾಳಜಿಯು ನಮ್ಮನ್ನ ಗಮನ ಸೆಳೆದಿದಂತೂ ನಿಜ.
ಗೋರಕ್ಷನಾಥ ಶಾಲೆಯಲ್ಲಿ ಒಂದು 5 ಹುಡುಗರು ನಮ್ಮ ಅಂತಮ್ಗಳು ಇಲ್ಲೇ ಶಾಲ್ಯಾಗ ಓದ್ತಿದ್ದಾವೆ. ಹಾಗೂ ಈ ಶಾಲೆ ಒಳಗೆ ಸ್ಕೂಲ್ ಬಸ್ನು ಮಾಡ್ಯಾರು, ಅದು ಅನುಕೂಲ ಆಗಿದೆ. ಮುಂದೆ ಇಲ್ಲಿ ಒಳ್ಳೆಯ ಟೀಚಿಂಗ್ನು ಕೊಡ್ತಾರೋ. ಮುಂದೆ ಅಗದಿ ಪ್ರತಿಯೊಂದು ಹುಡುಗರ ಬಗ್ಗೆ ಕಾಳಜಿ ವಹಿಸ್ತಾರೋ. ಮುಂದೆ ಮೀಟಿಂಗ್ ನಡೆಸ್ತಾರೋ. ಮುಂದೆ ಯಾವುದೋ ಹುಡುಗ ಅಭ್ಯಾಸ ಒಳಗೆ ಹೆಚ್ಚ ಕಡಿಮೆ ಆದ್ರೆ ಅವ್ರು ತಮ್ಮ ಮಕ್ಕಳಿಗಿಂತ ಹೆಚ್ಚಿನ ರೀತಿಯಿಂದ ಅವರು ವಿವರಣೆ ಮಾಡ್ತಾರೋ. ಅದಕ್ಕಾಗಿ ನಮ್ಮ ಟೋಟಲ್ 5 ಹುಡುಗರು ಇಲ್ಲಿ ಗೋರಕ್ಷನಾಥ ಶಾಲೆಯಲ್ಲಿ ಓದುತ್ತಿದ್ದಾವೆ. ಒಂದು ಶಿಕ್ಷಣ ಚಲೋ ಐತ್ರಿ, ಶಾಲೆ ರೀ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತೆ ಇಲ್ಲಿ ಹೇಳ್ಕೊಡು ಸರ್ಗಳು ಎಲ್ಲ ಚಲೋ ಇದಾರ್ರಿ. ನನ್ನ ಮಕ್ಕಳು ಇಲ್ಲಿ ಕಲಿತ್ರಿ ಚಲೋ ಆಗ್ಯಾರ್ರಿ. ಮತ್ ಫಸ್ಟ್ ಸೆಕೆಂಡು ವರ್ಷ ಬರ್ತಾನೆ ಇರ್ತಾರ್ರಿ. ಸ್ಪೋರ್ಟ್ಸ್ ಚಲೋ ಹೇಳ್ತಾರ್ರಿ. ಇಲ್ಲಿ ಶಿಕ್ಷಣ ರೀ ಮತ್ತೆ ಸ್ಪೋರ್ಟ್ಸ್ ಆಡೋದ್ರಿ ಎಲ್ಲಾ ಚಲೋ ಐತ್ರಿ. ನಮಸ್ಕಾರ. ನಮಸ್ಕಾರ. ನಾನು ಗೋರಕ್ಷನಾಥ ಶಾಲೆಯ ಮುಖ್ಯ ಗುರುಗಳಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಆಯಂ ಹುಡಿಯದ ಮನಿ ಅಂತ. ಈ ಶಾಲೆಯು 2014 ಮತ್ತು 2015ರಲ್ಲಿ ಈ ಶಾಲೆಯು ಪ್ರಾರಂಭವಾಯಿತು. ಮೊದಲಿಗೆ ಈ ಶಾಲೆಯು ಪ್ರಾರಂಭವಾಗುವ ಮುಂಚೆ ಇಲ್ಲಿ ಕೇವಲ 1 ಮಕ್ಕಳು ಇದ್ದಿದ್ದಿಲ್ಲ. ಆದರೆ ಸರ್ವೆ ಮಾಡೋದ್ರ ಮೂಲಕ ಇಲ್ಲಿ ಶಾಲೆಯ ಅಧ್ಯಕ್ಷರು ಹಾಗೂ ಇಲ್ಲಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ಹುಡಿಯದಮನಿ ಗುರುಗಳು ಹಾಗೂ ಹುಡಿಯದಮನಿ ಮಿಸ್ ಅವರು ಇವ್ರು ಏನು ಮಾಡಿದ್ರು ಅಂದ್ರೆ ಹೆಚ್ಚಿಗೆ ಮಕ್ಕಳನ್ನು ಸರ್ವೆ ಮಾಡೋದ್ರ ಮೂಲಕ ಮಕ್ಕಳನ್ನ 34 ಮಕ್ಕಳನ್ನ ಮತ್ತು UKG ಒಳಗ LKG ಒಳಗ ಎಲ್ಲಾ ಮಕ್ಕಳನ್ನ ಕ್ರೋಢೀಕರಣ ಮಾಡಿ ಅಲ್ಲಿ ಟೋಟಲಿ ಆ ವರ್ಷದ ಒಂದು ಯಶಸ್ವಿ ಕಾರ್ಯವನ್ನ ಪ್ರವೇಶಾರ್ಥಿ ಹೆಚ್ಚಿಗೆ ಮಕ್ಕಳನ್ನು ತೆಗೆದುಕೊಂಡು ಪ್ರವೇಶವನ್ನು ಮಾಡಿದ್ರು. ಅದೇ ರೀತಿಯಾಗಿ ನಾವು ಈ ವರ್ಷದಲ್ಲಿ ಹೆಚ್ಚಾಗಿ ಏನ್ ಮಾಡಿದ್ವಿ, ಗಾಡಿ ವ್ಯವಸ್ಥೆಯನ್ನ ಮಾಡಿದೀವಿ. ದೂರಿನ ಮಕ್ಕಳಿಗೆ ಜಗದಾಳು ನಾವಲಿಗಿಂದ ಆನಂತರ ಬೇರೆ ಕಡೆಯಿಂದ ಮಕ್ಕಳುಗಳನ್ನ ತರುವಂತ ವ್ಯವಸ್ಥೆ ತಂದ ನಮ್ಮಲ್ಲಿ ಸರಿಯಾಗಿ ಒಯ್ಬೇಕು, ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ಮತ್ತೆ ನಾವು 15 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ಕಂಪಲ್ಸರಿಯಾಗಿ ಟೀಚರ್ಸ್ ಗಳನ್ನ ಮೀಟಿಂಗ್ ಇಟ್ಕೊಂಡ ಆ ಮೀಟಿಂಗ್ ದಲ್ಲಿ ಟೀಚರ್ಸ್ ಗಳಿಗೆ ಸಬ್ಜೆಕ್ಟ್ ಬಗ್ಗೆ ವಿವರಣೆ ಮಾಡೋದು, ಯಾವುದೋ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನ ಎಲ್ಲಾ ಟೀಚರ್ಸ್ ಗಳಿಗೆ ಹಂಚಿಕೊಟ್ಟ ಆ ಕಾರ್ಯಕ್ರಮವನ್ನು ನೆರವೇರಿಸುವಂತ ವ್ಯವಸ್ಥೆಗಳನ್ನ ಮಾಡ್ತೀವಿ. ಅದನ್ನ ನಮ್ಮ ಅಧ್ಯಕ್ಷರು ಕೂಡ ಅವ್ರಿಗೆ ನೆದರ್ ಮುಂದೆ ಮೊದಲು ತಂದ ಆ ನಂತರ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ವರ್ಷ ನಾವು ಏನ್ ಮಾಡ್ತೀವಿ ಅಂದ್ರ ಪಾದಪೂಜೆ ಕಾರ್ಯಕ್ರಮ ಮಾಡ್ತೀವಿ, ಮಕ್ಕಳಿಗೆ ಛದ್ಮವೇಷ ಕಾರ್ಯಕ್ರಮ ಮಾಡ್ತೀವಿ, ಕೃಷ್ಣ ಜನ್ಮಾಷ್ಟಮಿ ಇದ್ದಾಗ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಗಳನ್ನ ಹಮ್ಮಿಕೋತೀವಿ. ವರ್ಷ ಗ್ಯಾದರಿಂಗ್ ಗಳನ್ನ ಯಶಸ್ವಿಯಾಗಿ ನಾವು ಗ್ಯಾದರಿಂಗ್ ಅನ್ನ ಮಾಡ್ತೀವಿ. ಎಲ್ಲಾ ಮಕ್ಕಳು ಪಾರ್ಟಿಸಿಪೇಟ್ ಆಗುವ ಹಾಗೇನ ಮಾಡ್ತೀವಿ. ಮಕ್ಕಳಿಗೆ ಡೈಲಿ ಹೋಮ್ವರ್ಕ್ ಹಾಕಬೇಕು, ಹೋಮ್ವರ್ಕ್ ಚೆಕ್ ಮಾಡ್ಲೇಬೇಕು. ಅದೇ ರೀತಿಯಾಗಿ ಹೋಮ್ವರ್ಕ್ ಚೆಕ್ ಮಾಡ್ಲಿಕ್ಕೆ ಪಾಲಕರಿಗೆ ಏನ್ ಮಾಡ್ತೀವಿ ಅಂದ್ರೆ ರಿಮೈಂಡ್ ಗಳನ್ನ ಹಾಕಿ ಮತ್ತ ಸರಿಯಾಗಿ ಬರ್ದಿರ್ಲಿಕ್ಕಂದ್ರ ರೀರೈಟ್ ಗಳನ್ನ ಹಾಕಿ ಅವ್ರಿಗೆ ಸರಿಯಾಗಿ ಬರ್ಸೋ ವ್ಯವಸ್ಥೆಗಳನ್ನ ಮಾಡ್ತೀವಿ. ಮತ್ತ ಫೋನ್ ನಲ್ಲಿ ಎಲ್ಲಾ ಮಕ್ಕಳಿಗೆ ಆಯಾ ಪಾಲಕರಿಗೆ ಗ್ರೂಪ್ ಗಳನ್ನ ಮಾಡಿರ್ತೀವಿ. ಆ ಗ್ರೂಪ್ ಗಳನ್ನ ಮಾಡಿ ಆ ಗ್ರೂಪ್ಗಳಲ್ಲಿ ನಮ್ಮಲ್ಲಿ ನಡೀತಕ್ಕಂತ ಎಲ್ಲಾ ಚಟುವಟಿಕೆಗಳನ್ನ ಅವ್ರ ಪಾಲಕರಿಗೆ ತಿಳಿಸ್ತೀವಿ. ನಮ್ಮಲ್ಲಿ ಪ್ರೊಜೆಕ್ಟರ್ ವ್ಯವಸ್ಥಾನೂ ಐತಿ. ಮಕ್ಕಳಿಗೆ LKG ನರ್ಸರಿಯಿಂದ 5ನೇ ವರ್ಗದ ಎಲ್ಲಾ ಮಕ್ಕಳಿಗೂ ಕೂಡ ನಾವು ವಾರದಲ್ಲಿ 1 ರಿಂದ 2 ಪೀರಿಯಡ್ ಬರುವ ಹಾಗೆ ಪ್ರೊಜೆಕ್ಟರ್ ವ್ಯವಸ್ಥೆಗಳನ್ನ ಮಕ್ಕಳಿಗೆ ಪೀರಿಯಡ್ ವೈಸ್ ಹಾಕ್ತೀವಿ. ಅದೇ ರೀತಿ ಕಂಪ್ಯೂಟರ್ ವ್ಯವಸ್ಥೆಗಳನ್ನ 4, 5ನೇ ವರ್ಗದವರಿಗೆ ಮಾತ್ರ ನಾವು ಕಂಪ್ಯೂಟರ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿವಿ. ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ತನಕ ನಾವು ಗೋರಕ್ಷನಾಥ ಶಾಲೆಯಲ್ಲಿ ಇದ್ವಿ. ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಂಡಿವಿ. ಶಾಲೆ ಯಾವಾಗ ಶುರು ಆಯಿತು, ಶಾಲೆಯಲ್ಲಿ ಏನೇನು ಬದಲಾವಣೆಗಳಾಗಿವೆ, ಶಾಲೆಯಲ್ಲಿರುವ ಮುದ್ದು ವಿದ್ಯಾರ್ಥಿಗಳು ಯಾವ ತರ ಪಾಠ ಕಲಿತಾರೆ, ಅಲ್ಲಿನ ಶಿಕ್ಷಕರು ಯಾವ ತರ ಪಾಠವನ್ನು ಹೇಳಿಕೊಡ್ತಾರೆ, ಅಲ್ಲಿನ ಮುಖ್ಯ ಗುರುಗಳ ಅನಿಸಿಕೆಗಳು, ಶಿಕ್ಷಕರ ಅನಿಸಿಕೆ, ಹಲವಾರು ವಿಷಯಗಳನ್ನ ಇಲ್ಲಿ ತನಕ ತಿಳ್ಕೊಂಡ್ವಿ. ಅದೇನೇ ಇಲ್ಲಿ ರಾವಳ ಸಮಾಜದ ಈ ಒಂದು ಮುನ್ನಡೆಗಾಗಿ ಶ್ರೀ ತವನಪ್ಪ ರಾವಳ ಹಾಗೂ ಅವರ ತಂಡವು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಈ ತರ ಕೆಲಸ ಮಾಡ್ತಿರೋದು ಶ್ಲಾಘನೀಯ ವಿಷಯವಾಗಿದೆ. ಅವರ ತಂಡಕ್ಕೆ ಮತ್ತು ಅವರ ಶ್ರಮೆಗೆ ನಮ್ಮ ತಂಡದ ವತಿಯಿಂದ ಹಾಗೂ ಈ ಶಾಲೆಯ ಸಮಸ್ತ ಪರಿವಾರದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ಅದಕ್ಕೆ ಈ ಶಾಲೆಯ ಬಗ್ಗೆ ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲರ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಸಮಸ್ತ ಪರಿವಾರಕ್ಕೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಚಿಕ್ಕ ಒಂದು ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಈ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಹಾರೈಕೆ ಮತ್ತು ಆಶೀರ್ವಾದ ತುಂಬಾ ಮುಖ್ಯ. ಎಲ್ಲರೂ ಕೂಡಲೇ ಈಗ ಯೂಟ್ಯೂಬ್ಗೆ ಹೋಗಿ SCP JK ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹ ಮಾಡಿ.